ನಮಸ್ಕಾರ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇಗುಲಗಳ ದರ್ಶನವನ್ನ ಮಾಡಿಸ್ತೀವಿ. ಈ ವಾರ ಗುಡಿಯ ಅರಸಿ ನಮ್ಮ ತಂಡ ಬಂದು ತಲುಪಿರುವಂಥದ್ದು ಶಿರಸಿ ಸಮೀಪದ ಮಂಜುಗುಣಿ ಕ್ಷೇತ್ರಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥದ್ದು ಮಂಜುಗುಣಿ ಅನ್ನುವಂಥ ಕ್ಷೇತ್ರಕ್ಕೆ. ಇಲ್ಲಿ ಸಾಕ್ಷಾತ್ ಶ್ರೀನಿವಾಸ ದೇವರೇ ನೆಲೆ ನಿಂತಿದ್ದಾನೆ. ಅಂದಹಾಗೆ ಈ ದೇವರ ಮತ್ತು ಈ ಕ್ಷೇತ್ರದ ಸಂಪೂರ್ಣ ಪರಿಚಯವನ್ನು ಮಾಡಿಸ್ತೇನೆ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದು ಹೇಗೆ, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳೇನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಬಂದ್ಬಿಡಿ. ಈ ಮಂಜುಗುಣಿ ಕ್ಷೇತ್ರಕ್ಕೆ ನೀವು ಬರೋದಾದರೆ ಮೊದಲು ಶಿರಸಿಯನ್ನು ತಲುಪಬೇಕು. ಬೆಂಗಳೂರಿನಿಂದ ಶಿರಸಿಗೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಆ ಬಸ್ಸುಗಳ ವಿವರ ಹೀಗಿದೆ ನೋಡಿ. ಐರಾವತ ಹೊರಡುವ ಸಮಯ ರಾತ್ರಿ 10ಕ್ಕೆ, ಇದರ ದರ 690 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡುವ ಸಮಯ ರಾತ್ರಿ 7ಕ್ಕೆ, 9:30ಕ್ಕೆ ಹಾಗೂ 10:30ಕ್ಕೆ, ಇದರ ದರ 581 ರೂಪಾಯಿ. ಇನ್ನು ಕರ್ನಾಟಕ ಸಾರಿಗೆ ಇದು ಹೊರಡುವ ಸಮಯ ರಾತ್ರಿ 8ಕ್ಕೆ, 8:30ಕ್ಕೆ ಹಾಗೂ 10:45ಕ್ಕೆ, ಇದರ ದರ 413 ರೂಪಾಯಿ. ಅಂದಹಾಗೆ ಈ ಮಂಜುಗುಣಿ ದೇವಸ್ಥಾನಕ್ಕೆ ಬರೋರಿಗೆ ಈ ಕ್ಷೇತ್ರದಲ್ಲಿ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಇಲ್ಲ. ಹಾಗಾಗಿ ಬಂದಂಥವರು ಶಿರಸಿಯಲ್ಲೇ ಉಳಿಯುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. 500ರಿಂದ 700 ರೂಪಾಯಿ ಒಳಗೆ ಉಳಿಯುವಂಥ ವ್ಯವಸ್ಥೆ ಮುಗಿಯುತ್ತೆ. ನಾನೀಗ ನಿಂತಿರ್ತಕ್ಕಂಥದ್ದು ಶಿರಸಿ ಕುಮಟ ಹೈವೇ ರಸ್ತೆಯಲ್ಲಿ. ಇಲ್ಲಿ 2 ರಸ್ತೆಗಳಿವೆ. ನಾವು ಮಂಜುಗುಣಿಗೆ ಸಾಗಬೇಕಾದ್ರೆ ಹೀಗೆ ನನ್ನ ಎಡಭಾಗಕ್ಕೆ ಸಾಗಬೇಕು. ವಾಸ್ತವವಾಗಿ ಶ್ರೀನಿವಾಸ ದೇವರು ನೆಲೆ ನಿಂತಿರ್ತಕ್ಕಂಥ ದೇಗುಲ ಅಲ್ಲಿ ನಿರ್ಮಾಣವಾಗಿದೆ. ಆದರೆ ಶ್ರೀನಿವಾಸ ದೇವರು ಈ ಕ್ಷೇತ್ರಕ್ಕೆ ಬರೋ ಮುನ್ನ ವಿಶ್ರಾಂತಿಗಾಗಿ ಒಂದು ತಪೋ ಕೇಂದ್ರವನ್ನು, ಒಂದು ಪ್ರಶಾಂತವಾದ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದ. ಶ್ರೀನಿವಾಸ ದೇವರು ವಿಶ್ರಾಂತಿಯನ್ನು ತೆಗೆದುಕೊಂಡಂತಹ ಜಾಗ ಅದು. ಆ ಸನ್ನಿಧಿಗೆ ಹೋಗಿ ಆನಂತರ ಈ ದರ್ಶನ ಮಾಡೋಣ ಬನ್ನಿ. ವಾಸ್ತವವಾಗಿ ಶ್ರೀನಿವಾಸ ದೇವರು ವಿಶ್ರಾಂತಿಗಾಗಿ ಆಯ್ಕೆ ಮಾಡಿಕೊಂಡಂಥ ಮೂಲ ಸ್ಥಳ ಈ ಜಾಗ. ಅಷ್ಟೇ ಅಲ್ಲ, ಆ ಶ್ರೀನಿವಾಸ ದೇವರನ್ನು, ಆ ಪ್ರತಿಮೆಯನ್ನು ಸಾಗಿಸಿದಂಥ ತಿರುಮಲ ಮಹಾಯೋಗಿಗಳು ಕೂಡ ತಪಸ್ಸು ಮಾಡಿದಂಥ ಜಾಗ ಈ ಪ್ರದೇಶ. ಬಹಳ ಸುಂದರವಾದಂಥ ಮಹಾಪ್ರಶಾಂತವಾದ ವಾತಾವರಣವನ್ನು ನಾವೀಗ ಗಮನಿಸಲಿದ್ದೇವೆ. ಬನ್ನಿ, ನೀವು ಆ ಪ್ರಶಾಂತತೆಯನ್ನು ತುಂಬಿಕೊಳ್ಳುವಂತ್ರಿ. ಈ ದಟ್ಟ ಅರಣ್ಯದಲ್ಲಿ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ನೆಲೆಸಿದ್ದ. ಇಂಥ ಸ್ಥಳದಲ್ಲಿ ಋಷಿವರ್ಯರು ಕೂಡ ತಪಸ್ಸನ್ನು ಆಚರಿಸಿದ್ದರು. ಆತ್ಮೀಯರೇ, ಪ್ರಾಯಶಃ ಇಂಥ ಒಂದು ದಿವ್ಯ ಪ್ರಶಾಂತ ಸ್ಥಳವನ್ನು ನಾವು ನಮ್ಮ ಗುಡಿ ದರ್ಶನದಲ್ಲಿ ಇದುವರೆಗೂ ಕಂಡಿಲ್ಲ ಅಂತ ಹೇಳಬಹುದು. ಇಂಥ ಒಂದು ಮಹಾಪ್ರಶಾಂತ ಸ್ಥಳವನ್ನು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ತನ್ನ ವಿಶ್ರಾಂತಿಗಾಗಿ ಆಯ್ಕೆ ಮಾಡಿಕೊಂಡಿದ್ದಂತೆ. ಅಂದಹಾಗೆ ಈ ಕ್ಷೇತ್ರಕ್ಕೆ ಮತ್ತೂ ಒಂದು ವಿಶೇಷತೆ ಇದೆ. ಈ ಸ್ಥಳವನ್ನು, ನಾನೀಗೇನು ನೀರಲ್ಲಿ ಇಳಿತಾ ಇದ್ದೀನಲ್ಲ, ಈ ಸ್ಥಳವನ್ನು ಕಂಕಹ್ರದ ಅಂತ ಕರೀತಾರೆ. ಅಂದರೆ ಕಂಕ ಅನ್ನುವಂಥ ಒಬ್ಬ ಮಹಾನ್ ಋಷಿ ಈ ಜಾಗದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಂತೆ. ತಪಸ್ಸನ್ನು ಮಾಡ್ತಾ ಇರುವಾಗ ಆ ಮಹಾನ್ ಋಷಿಗೆ ಒಂದು ಗೋಚರ ಆಗಿದ್ದೇನು ಅಂತಂದರೆ, ಇಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ನೀರಿರಲಿಲ್ವಂತೆ. ಹಾಗಾಗಿ ಆ ಪಕ್ಷಿ ಪ್ರಾಣಿ ಸಂಕುಲಕ್ಕೆ ಅನುಕೂಲವಾಗಲಿ ಅನ್ನುವಂಥ ಉದ್ದೇಶದಲ್ಲಿ ಈ ಜಾಗದಲ್ಲಿ ಈ ಹೊಳೆಯನ್ನು ಆ ಮಹಾನ್ ಋಷಿ ಹರಿಸಿದ ಅಂತ ಹೇಳ್ತಾರೆ. ಹಾಗಾಗಿಯೇ ಕಂಕತೀರ್ಥ ಅನ್ನುವಂಥ ಅಥವಾ ಕಂಕಹ್ರದ ಅನ್ನುವಂಥ ಈ ಜಾಗಕ್ಕೆ ಹೆಸರು ಬಂದಿದೆ. ಒಂದು ಪ್ರದೇಶದಲ್ಲಿ ಶ್ರೀನಿವಾಸ ದೇವರು ಹಾಗೆ ವಿಶ್ರಾಂತಿಯನ್ನು ತೆಗೆದುಕೊಂಡಂತೆ. ನಾನು ಆ ಜಾಗವನ್ನು ಆನಂತರ ತೋರಿಸ್ತೇನೆ. ಆದರೆ ಆ ಶ್ರೀನಿವಾಸನನ್ನು ಮಂಜುಗುಣಿಗೆ ಸಾಗಿಸಿದಂಥ ಮಹಾನ್ ಸಾಧು ಒಬ್ಬರ ಕಥೆಯನ್ನು ನಾನು ನಿಮಗೆ ಹೇಳಬೇಕು. ಅಂದಹಾಗೆ ಆ ಮಹಾಸ್ವಾಮಿಗಳು ತಿರುಮಲ ಯೋಗಿಗಳು ಅಂತ. ಆ ಸ್ವಾಮಿಗಳು ಇದೇ ಪ್ರದೇಶದಲ್ಲಿ ತಪಸ್ಸನ್ನು ಮಾಡಿದರು. ನಾವೀಗ ಆ ಗುಹೆಗೆ ಹೋಗ್ತಾ ಅವರ ಕಥೆಯನ್ನು ಸ್ವಲ್ಪವಾಗಿ ತಿಳ್ಕೊಂಡ್ಬಿಡೋಣ.
ತಿರುಮಲ ಯೋಗಿಗಳು ಮಹಾನ್ ಸಾಧಕರು. ಪರಮಾತ್ಮನ ದಿವ್ಯ ಧ್ಯಾನದಲ್ಲಿ ಅವರನ್ನು ನಿರತನನ್ನಾಗಿ ಮಾಡಿಕೊಂಡಂಥವರು. ಅಂಥ ಮಹಾನ್ ಸ್ವಾಮಿಗಳು ಈ ಕಂದಹರದ ಅಂತ ಏನು ಜಾಗ ಇದೆಯಲ್ಲ, ಅದರ ಬದಿಯಲ್ಲಿರ್ತಕ್ಕಂಥ ಒಂದು ಕಲ್ಲಿನ ಗುಹೆ ಇದು. ಈ ಜಾಗಕ್ಕೆ ಬಂದು ಅವರು ತಪಸ್ಸಿಗೆ ಕುಳಿತಾರೆ ಪರಮಾತ್ಮನನ್ನು ಒಲಿಸಿಕೊಳ್ಳಲಿಕ್ಕಾಗಿ. ಹಾಗೆ ಅವರು ತಪಸ್ಸಿಗೆ ಆಯ್ಕೆ ಮಾಡಿಕೊಂಡಂಥ ಗುಹೆಯನ್ನು ನಾವೀಗ ಕಾಣ್ತಾ ಇದ್ವಿ. ಹೀಗೆ ನಾವು ಮೆಟ್ಲತ್ತಿ ಒಳಗಡೆ ಹೋದರೆ ಅವರು ತಪಸ್ಸು ಮಾಡಿದಂಥ, ಅವರು ಧ್ಯಾನ ಮಾಡಿದಂಥ ಆ ಪ್ರಶಾಂತ ಜಾಗವನ್ನು ನಾವೀಗ ಕಾಣಬಹುದು. ನಾವೀಗ ಅಲ್ಲಿ ಹೋಗೋಣ. ಬಹಳ ಕಿರಿದಾದ ಹಾಗೂ ಕಾರ್ಗತ್ತಲ ಪ್ರದೇಶದಲ್ಲಿ ಗುಹೆಯೊಳಗೆ ಸಾಗಬೇಕು. ಹೀಗೆ ಸ್ವಲ್ಪ ದೂರ ಸಾಗಿದರೆ ತಿರುಮಲ ಯೋಗಿಗಳು ತಪಸ್ಸು ಮಾಡಿದ ಸ್ಥಳವನ್ನು ನೋಡಬಹುದು. ನೋಡಿದ್ರಲ್ಲ, ಎಂಥ ಕಡಿದಾದಂಥ ಪ್ರದೇಶ ಇದು. ಅಂದಾಗೆ ಇಂಥ ಸ್ಥಳಗಳಲ್ಲಿ ನಾವು ಪರಮಾತ್ಮನ ಧ್ಯಾನದಲ್ಲಿ ಆಸಕ್ತರಾದರೆ ಪ್ರಾಯಶಃ ಬೇರೆ ಯಾವ ಚಿಂತನೆಗಳು ನಮ್ಮನ್ನು ಕಾಡೋದಿಲ್ಲ. ಹಾಗಾಗಿ ಆ ಮಹಾಯೋಗಿಗಳು ಈ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದರು. ಅಂದಹಾಗೆ ಆ ಮಹಾಸ್ವಾಮಿಗಳಿಗೆ ಅವತ್ತು ರಾತ್ರಿ ಕನಸಲ್ಲಿ ಬಂದು ಶ್ರೀನಿವಾಸ ದೇವರು ಯಾವ ಸ್ಥಳದಲ್ಲಿ ತಾನಿದ್ದೇನೆ ಅಂತ ಹೇಳಿದರೋ ಆ ಜಾಗಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಆ ಶ್ರೀನಿವಾಸನ ಗುರುತುಗಳನ್ನು, ಆತನಿದ್ದ ಜಾಗವನ್ನು ನಾವೀಗ ಗಮನಿಸೋಣ. ಈ ಪ್ರದೇಶ ಇದೆಯಲ್ಲ, ಈ ಜಾಗದಲ್ಲಿ ಶ್ರೀನಿವಾಸ ದೇವರು ವಿರಮಿಸಿರ್ತಾರೆ. ಆ ಯೋಗಿಗಳಿಗೆ ಆ ದಿವಸ ಒಂದು ಅಶರೀರವಾಣಿ ನುಡಿಯುತ್ತೆ. ಏನು ಅಂತಂದರೆ, ನೋಡಪ್ಪ, ಈ ಜಾಗದಲ್ಲಿ ಶ್ರೀನಿವಾಸ ದೇವರು ಪರಿವಾರ ಸಮೇತನಾಗಿ ವಿಶ್ರಾಂತಿಯನ್ನು ತೆಗೆದುಕೊಂಡಿದ್ದಾನೆ. ಅದರ ಶಿಲೆಯನ್ನು ಗಮನಿಸಬಹುದು. ನೀನು ಅಲ್ಲಿಗೆ ಹೋದರೆ ಅಲ್ಲೊಂದು ಹುತ್ತ ಇರುತ್ತೆ. ಆ ಹುತ್ತದಲ್ಲಿ ಬ್ರಹ್ಮ, ರುದ್ರ ಇವರಿಬ್ಬರು ಹಸುಗಳಾಗಿ ಹಾಲಿನ ಮಳೆಯನ್ನು ಗರಿತಾ ಇದ್ದಾರೆ. ನೀನು ಅಲ್ಲಿ ಹೋಗು, ಆ ಚಿತ್ರಣಗಳೆಲ್ಲ ನಿಮಗೆ ಗೊತ್ತಾಗುತ್ತೆ. ಆ ನಂತರ ಅಲ್ಲಿರುವಂಥ ಶಿಲೆಯಿಂದ ಆ ವೆಂಕಟೇಶ್ವರನನ್ನು ಮಾತ್ರ, ಇತರೆ ಶಿಲೆಗಳನ್ನೆಲ್ಲ ಬಿಡಿಸಿ ಆ ವೆಂಕಟೇಶ್ವರನ ಶಿಲೆಯನ್ನು ಎತ್ಕೊಂಡು ಒಂದು ಅರ್ಧ ಯೋಜನ ದೂರ ಹೋಗಿ ಅದನ್ನು ಸ್ಥಾಪಿಸು ಅಂತ ಹೇಳಿ ಆ ಶರೀರವಾಣಿ ವಿರಮಿಸುತ್ತೆ. ಅದಾದ ಮೇಲೆ ಸಾಕ್ಷಾತ್ ಶ್ರೀನಿವಾಸ ದೇವರೇ ಆ ಯೋಗಿಗಳಿಗೆ ಪ್ರತ್ಯಕ್ಷವಾಗಿ ಹೇಳ್ತಾರಂತೆ, ಯಾಕೆ ತಾನು ಇಲ್ಲಿಗೆ ಬಂದೆ ಅಂತ. ಯಾಕೆ ಶ್ರೀನಿವಾಸ ದೇವರು ಈ ಜಾಗಕ್ಕೆ ಬಂದರು ಅನ್ನೋದನ್ನು ನೋಡೋಣ. ಆ ಶ್ರೀನಿವಾಸ ದೇವರು ಕುಳಿತಿದ್ದಂಥ ಜಾಗದಲ್ಲಿ ನೋಡೋಣ. ವಾಸ್ತವವಾಗಿ ಆಗ ವೆಂಕಟೇಶ ದೇವರು ತಿರುಮಲ ಯೋಗಿಗಳಿಗೆ ಹೇಳ್ತಾರಂತೆ, ತಾನು ಯಾಕೆ ಈ ಕ್ಷೇತ್ರಕ್ಕೆ ಬಂದೆ ಅನ್ನೋದನ್ನು. ವೆಂಕಟೇಶ್ವರ ಸ್ವಾಮಿ ಮೃಗಯ ವಿಹಾರಾರ್ಥವಾಗಿ ಬೇಟೆಯನ್ನಾಡ್ತಾ ಈ ಜಾಗಕ್ಕೆ ಬಂದರಂತೆ. ತುಂಬ ದಣಿವಾಗಿತ್ತು ಅನ್ನುವಂಥ ಕಾರಣಕ್ಕೆ ಈ ಪ್ರಶಾಂತ ವಾತಾವರಣವನ್ನು ನೋಡಿ ಇಲ್ಲಿ ಸುಧಾರಿಸ್ಕೋಬಹುದು ಅಂತ ಹೇಳಿ ಬಂದರಂತೆ. ವಾಸ್ತವವಾಗಿ ಅವರು ತಂಗಿದ್ದಂಥ ಜಾಗ ನಾವಿಲ್ಲಿ ಕಾಣಬಹುದು. ನೋಡಿ, ನೀವು ಇಲ್ಲಿ ಗಮನಿಸಬೇಕಾದ್ದು ಬಹಳ ಇದೆ. ಈ ಜಾಗದಲ್ಲಿ ವೆಂಕಟೇಶ್ವರ ಸ್ವಾಮಿ ಪರಿವಾರ ಸಮೇತ ಮಲಗಿರ್ತಾರೆ. ಆಗ ಈ ಯೋಗಿಗಳು, ತಿರುಮಲ ಯೋಗಿಗಳು ಬಂದು ಇಲ್ಲೊಂದು ಪಾದವನ್ನು ಮತ್ತು ಅಲ್ಲೊಂದು ಪಾದವನ್ನು, ಎರಡು ಪಾದಗಳನ್ನು ಇಟ್ಟುಬಿಟ್ಟು ಆ ಪ್ರತಿಮೆಯನ್ನು ಇಲ್ಲಿಂದ ಅರ್ಧ ಯೋಜನ ದೂರದಲ್ಲಿ ಇರುವಂಥ ಮಂಜುಗುಣಿ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಅವರು ತೆರಳ್ತಾರೆ. ಈಗ ಆ ಕ್ಷೇತ್ರ ಬಹಳ ಭವ್ಯವಾಗಿ ಬೆಳೆದಿದೆ. ನಾವಿವತ್ತು ವಾಸ್ತವವಾಗಿ ದರ್ಶನ ಮಾಡಬೇಕಾಗಿರೋದು ಅಲ್ಲಿ ನೆಲೆ ನಿಂತಿರುವಂಥ ತಿರುಮಲ ಸ್ವಾಮಿಯನ್ನು. ನಾವೀಗ ಅಲ್ಲಿಗೆ ಹೋಗೋಣ.
ಶ್ರೀನಿವಾಸ ವಿಶ್ರಾಂತಿ ಪಡೆದದ್ದು ಕಾಡಿನಲ್ಲಾದರೂ ಬಂದು ನೆಲೆಸಿದ್ದು ಇದೇ ಮಂಜುಗುಣಿಯಲ್ಲಿ. ತಿರುಮಲ ಯೋಗಿಗಳು ಸ್ಥಾಪಿಸಿದಂತಹ ಆ ದೇಗುಲದ ದರ್ಶನ ಒಂದು ಪುಟ್ಟ ವಿರಾಮದ ನಂತರ.